ಇದು 1 ಡ್ರಾಪ್ ಆಯಿಲ್ ಹಾಕದೆ ಮಾಡಿರುವಂತಹ ಪನ್ನೀರ್ ಟಿಕ್ಕಾ ರೆಸಿಪಿ. ಇದನ್ನ ರೆಸ್ಟೋರೆಂಟ್ ಗಿಂತಲೂ ತುಂಬಾನೇ ಅದ್ಭುತವಾಗಿ ಮನೇಲಿ ಈಸಿಯಾಗಿ ಮಾಡ್ಕೊಳ್ಬಹುದು. ಪನ್ನೀರ್ ಅಂದ್ರೆ ಇಷ್ಟಪಡೋರು, ಡಯಟ್ ಕಾನ್ಶಿಯಸ್ ಇರೋರು ಪಕ್ಕಾ ಈ ರೆಸಿಪಿನ ಟ್ರೈ ಮಾಡಿ. ಒಂದ್ಸರಿ ತಿಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡ್ ತಿಂತೀರಾ, ಅಷ್ಟು ಅದ್ಭುತವಾಗಿರುತ್ತೆ. ಒಂದು ಬೌಲ್ಗೆ ಗಟ್ಟಿ ಮೊಸರು, ಕಡಲೆ ಹಿಟ್ಟು, ಪ್ಲೇಟ್ ಅಲ್ಲಿ ತೋರಿಸಿರೋ ಇಷ್ಟು ಮಸಾಲಾ ಪುಡಿಗಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಟ್ ಮಾಡಿರೋ ಟೊಮ್ಯಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ನ ಹಾಕಿ ಈ ಪೇಸ್ಟ್ ನ ಚೆನ್ನಾಗಿ ಕೋಟಿಂಗ್ ಕೊಡಿ. ಈ ತರದೊಂದು ಸ್ಟಿಕ್ ತಗೊಂಡು ಒಂದೊಂದಾಗಿ ಪಿಯರ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಇಟ್ಕೊಳ್ಳಿ. ಈ ಪನ್ನೀರ್ ಟಿಕ್ಕನ ನಾನಿವತ್ತು ಇನ್ಸ್ಟೆಂಟ್ ವರ್ಟೆಕ್ಸ್ ಪ್ಲಸ್ ಏರ್ ಫ್ರೈಯರ್ ಅಲ್ಲಿ ಮಾಡ್ತಾ ಇದ್ದೀನಿ. ಇದನ್ನ ನಾನು ಅಮೆಝಾನ್ ಇಂದ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಈ ಇನ್ಸ್ಟೆಂಟ್ ವರ್ಟೆಕ್ಸ್ ಪ್ಲಸ್ ಏರ್ ಫ್ರೈಯರ್ ಅಲ್ಲಿ ಪನ್ನೀರ್ ಟಿಕ್ಕನ 1 ಡ್ರಾಪ್ ಆಯಿಲ್ ಹಾಕದೆ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು. ಡಯಟ್ ಕಾನ್ಶಿಯಸ್ ಇರೋರ್ಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ. ರೆಡಿ ಮಾಡ್ಕೊಂಡಿರೋ ಪನ್ನೀರ್ ಟಿಕ್ಕಾ ಸ್ಟಿಕ್ ಗಳನ್ನ ಏರ್ ಫ್ರೈಯರ್ ಒಳಗೆ ಒಂದೊಂದಾಗಿ ಈ ರೀತಿ ಪ್ಲೇಸ್ ಮಾಡಿ ಕ್ಲೋಸ್ ಮಾಡಿ 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 10 ಮಿನಿಟ್ಸ್ ಇದನ್ನ ಏರ್ ಫ್ರೈ ಮಾಡ್ಕೊಳ್ಳಿ. ಇದನ್ನ ಮತ್ತೆ ಫ್ಲಿಪ್ ಮಾಡ್ಕೊಂಡು 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 10 ಮಿನಿಟ್ಸ್ ಇದನ್ನ ಏರ್ ಫ್ರೈ ಮಾಡ್ಕೊಂಡ್ರೆ 1 ಡ್ರಾಪ್ ಆಯಿಲ್ ಹಾಕದೆ ಇನ್ಸ್ಟೆಂಟ್ ವರ್ಟೆಕ್ಸ್ ಪ್ಲಸ್ ಏರ್ ಫ್ರೈಯರ್ ಅಲ್ಲಿ ಮಾಡಿರೋಂತ ಸೂಪರ್ ಟೇಸ್ಟಿ ಅಂಡ್ ಹೆಲ್ದಿ ಪನ್ನೀರ್ ಟಿಕ್ಕಾ ತಯಾರಾಗುತ್ತೆ.